2022 ಫೆಬ್ರವರಿ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆಯಿತು. ಹಲವಾರು ಜನರ ದೂರದೃಷ್ಟಿಯ ನಾಯಕತ್ವದಿಂದ ಈಗ ಬಂತು. ಕಳೆದ 3 ವರ್ಷಗಳಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಅಂದಾಜು 2 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸವನ್ನು ಮಾಡಿದ್ದಾರೆ. ಆ ಸೌಲಭ್ಯವನ್ನು ಉಪಯೋಗಿಸ್ಕೊಂಡಿದ್ದಾರೆ. ಶೃಂಗೇರಿ, ಉಡುಪಿಯಿಂದ ಕೂಡ ಇಲ್ಲಿಗೆ ಬಂದು ಇಲ್ಲಿಂದ ತಿರುಪತಿಗೆ ಹೋಗ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ನಿರ್ಧಾರ ಮಾಡಿ ಮಾಡಿದಂಥ ಈ ವಿಮಾನ ನಿಲ್ದಾಣದಲ್ಲಿ ಸುಮಾರು 600 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು. ಕೇವಲ ಇನ್ನೊಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅಥವಾ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗೋಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಆ ದೃಷ್ಟಿಯಿಂದ ರಾಜಕೀಯ ನಾಯಕರು ಈ ಒಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಕೇಳ್ಕೊಳ್ತೇವೆ. ಹಾಗೆಯೇ ಕಾರ್ಗೋ ಫೆಸಿಲಿಟೀಸ್ ಒಂದು ಬರಬೇಕು. ನೈಟ್ ಲ್ಯಾಂಡಿಂಗ್ ಫಿನಿಶ್ ಆಗ್ತಾ ಇದೆ, ಆದರೆ ಕಂಪ್ಲೀಟ್ ಮಾಡಿದ ತಕ್ಷಣ ಕಾರ್ಗೋ ಫೆಸಿಲಿಟೀಸನ್ನು ಕೊಟ್ಟಾಗ ಇಡೀ ಮಧ್ಯ ಕರ್ನಾಟಕಕ್ಕೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದಾಗ ಕರ್ನಾಟಕದ ಆರ್ಥಿಕ ಸ್ಥಿತಿ ತುಂಬ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಒಂದನೇದು, ವ್ಯಾಪಾರಿಗಳು ಏನು ಅದನ್ನು ಉಪಯೋಗಿಸೋದು ಒಂದು ಕಡೆ ಆದರೆ, ಕೈಗಾರಿಕೋದ್ಯಮಗಳ ಉಪಯೋಗಿಸೋದು ಒಂದು ಕಡೆ ಆದರೆ, ಪ್ರವಾಸಿಗಳು ಬರೋದರಿಂದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಪಡಿಸ್ತಾರೆ. ಜೊತೆಗೆ ಪ್ರವಾಸೋದ್ಯಮವನ್ನು ಕೂಡ ಬೆಳೆಯುವಂಥ ಅವಕಾಶಗಳು ತುಂಬ ಇರೋದರಿಂದ ಇದನ್ನು ಅಂತಾರಾಷ್ಟ್ರೀಯ ಮಟ್ಟವಾಗೇ ಮಾಡಬೇಕು, ತಗೊಂಡು ಹೋಗಬೇಕು ಅನ್ನೋದು ಜನತೆಯ ಒಕ್ಕೊರಲ ಅಭಿಪ್ರಾಯ ಆಗಿದೆ. ಹಾಗೆಯೇ ಮಂಗಳೂರು, ಬೆಂಗಳೂರು 2 ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ಇದಕ್ಕೆ ಶಿವಮೊಗ್ಗ ಈಗ ಬರೀ ಕನೆಕ್ಟಿಂಗ್ ಆಗಿದೆ. ಸ್ಪೈಸ್ ಜೆಟ್ಟಲ್ಲಿ ನಾವು ಈಗ ದುಬೈಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದಿದೆ. ಇಲ್ಲ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗೋ ಬದಲು ಇದನ್ನು ಕನೆಕ್ಟಾಗಿ ಮಾಡೋವಂಥ ಡೈರೆಕ್ಟಾಗಿ ಹೋಗುವಂಥ ವಿಮಾನ ನಿಲ್ದಾಣ ಆದರೆ ಭಾಳಷ್ಟು ಅನುಕೂಲ ಆಗುತ್ತೆ. ಈಗಾಗಲೇ ಹೈದರಾಬಾದು, ತಿರುಪತಿ, ಗೋವಾಗಳಿಗೆ ಫ್ಲೈಟ್ ಇದೆ, ಬೆಂಗಳೂರಿಗೂ ಫ್ಲೈಟ್ ಇದೆ. ಅದರ ಜೊತೆಗೆ ಇನ್ನಷ್ಟು ಡೊಮೆಸ್ಟಿಕ್ ಫ್ಲೈಟ್ಸನ್ನು ಶುರು ಮಾಡೋದ್ರಿಂದ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಬಾಂಬೆ, ಗುಜರಾತ್, ಅಹಮದಾಬಾದ್ ಈ ರೀತಿ ಹಲವಾರು, ಡೆಲ್ಲಿ, ಇಲ್ಲಿ ಎಲ್ಲದಕ್ಕೂ ಕೂಡ ವಿಮಾನ ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ.